ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ತೆ ಗೌಡ್ರೆ. ನಮಸ್ತೆ. ಸ್ನೇಹ ಎಲ್ಗವ ಹೋಗಿದ್ದೆ? ಪುಟ್ಟಕ್ಕ ಮೆಸ್ಸಲ್ಲಿ ಇಲ್ದಿರೋ ಹೊತ್ನಾಗೆ ನೀವು ಯಾರಾದರೂ ಇಲ್ಲಿ ಇರ್ಬೇಕಣವ. ಯಾಕೆ ಗೌಡ್ರೆ, ಏನಾದರೂ ಬೇಕಿತ್ತಾ? ಆ ಕಾಳಿ ಇದ್ದಾನಲ್ವ, ಅವನು ಬಂದಿದ್ದ. ಏನಂತೆ ಒಂದು? ಅದೇನೋ ಆ ಮಂಜುಳನು ಕಾಳಿನೂ ಗುಸುಗುಸ ಅಂತ ಮಾತಾಡ್ತಾ ಇದ್ರು. ಯಾಕೋ ನನಗೆ ಮಂಜುಳನ ಮೇಲೆ ಅನುಮಾನ ಐತೆ. ನೀನೇ ವಿಚಾರಿಸು ಸ್ನೇಹ. ನಾನು ಬರ್ನೆ. ಸರಿ ಗೌಡ್ರೆ. ಮಂಜಕ್ಕ ಹೇಳು ಸ್ನೇಹ. ಎಲ್ಲ ಓಕೆನಾ? ಒಬ್ಬರೇ ಕೆಲಸ ಮಾಡೋದಕ್ಕೆ ಏನಾದರೂ ತೊಂದರೆ ಆಗ್ತಿದ್ಯಾ? ಏನಿಲ್ಲ, ನೋಡ್ಕೋತೀವಿ. ಕಾಳಿ ಬಂದಿದ್ನಂತೆ. ಏನು ಮಾತಾಡಿದೆ ಅವನ ಹತ್ರ? ನಾನು ದೇವ್ರೆ, ಇವಳು ಕೈ ಸಿಕ್ಕಾಕೊಬಿಟ್ರೆ ಜುಟ್ಟಿಡ್ದು ಆಚೆ ಹಾಕ್ಬಿಡ್ತಾಳೆ. ಹುಸಿ ಹುಷಾರಾಗಿ ಮಾತಾಡಬೇಕು. ಅವನ ಬಗ್ಗೆ ಗೊತ್ತಲ್ಲವ ನಿಂಗೆ? ಮೆಸ್ಸಾಗಿ ಯಾರೂ ಇಲ್ಲದೆ ಇರೋದು ನೋಡಿಕೊಂಡು ಗಲಾಟೆ ಮಾಡಕ್ಕೆ ಬಂದ. ನಾನು ಬಿಟ್ಬಿಡ್ತೀನಾ? ಎದ್ದು ಆಚೆಗೆ ಹೋಗ್ಲಾ ಮೂದೇವಿ ಅಂತ ಹೇಳಿ ಕಳಿಸ್ಬಿಟ್ಟೆ. ಏನೋ ಗಲಾಟೆ ಮಾಡಕ್ಕೆ ಬಂದ? ಹ್ಞೂ ಸ್ನೇಹ, ಅದು ಸ್ನಾನ ಇಲ್ವಾ, ಇದ್ರೆ ತಿಂಡಿ ತರಕ್ಕೆ ಹೇಳು ಅಂತಂದ. ನಾನು ಬಿಡ್ತೀನಾ? ಹೋಗ್ಲಾ ಮೂದೇವಿ ಅಂತ ಕಳಿಸ್ಬಿಟ್ಟೆ. ನಾನಿರ್ಬೇಕಿತ್ತು. ಹ್ಞೂ ಸ್ನೇಹ, ಬತ್ತಾ ಅವನು ಅತಿ ಆಯಿತು. ಸರಿ, ನಿನ್ನ ಕೆಲಸ ನೋಡ್ಕೊ. ಅಣ್ಣ, ಪೋಸ್ಟ್ರೀಸ್ಯ ಇನ್ನು ಪೂರ್ತಿಯಾಗಿ ಸಮಾಧಾನ ಆಗೈತೆ ಇಲ್ಲ ಹೊಸಿ ನೋಡ್ಕೊಂಡು ಆಮ್ಯಾಕ್ ಮಾತು ಶುರು ಮಾಡು. ಓ ಪಿರ್ಕಿ, ಟೈಟ್ ಆದ ಕೋರ್ಸಲ್ಲಿ ನಿಂಗೆ ಎಂತ ಕೂಡ ಗೊತ್ತಿಲ್ಲ, ಗೊತ್ತಾಯ್ತಾ? ಅತ್ತಿಗೆ ಆಲ್ರೆಡಿ ಸಮಾಧಾನ ಆಗಿದ್ದಾರೆ. ಏನೇನು ಹೇಳಿ ಅಣ್ಣೊಂದು ಮಂಡೆ ಹಾಳು ಮಾಡಬೇಡ ಅಣ್ಣ. ನಡಿ. ಇದೆಲ್ಲ ಹಿಂಗೆ ತಿರ್ಕೊಬಿಟ್ಲು. ನಾನು ಹೇಳಿಲ್ವಾ ಅತ್ತಿಗೆಗೆ ನಿನ್ನ ಮೇಕೆ ಕೋಪ ಇನ್ನೂ ಹೋಗಿಲ್ಲ ಅಂತ? ಈಗ ಏನಿಲ್ಲ ಮಾಡೋದು? ಹೊಂಟೋಗಮ್ಮ. ಸರಿ ಬಿಡಿ, ಹಂಗಾದ್ರೆ ನಿಮ್ಗೆ ಕೋಪ ಇದ್ರೆ ಹೊರಟೋಯ್ತೀವಿ. ಏ ಇಲ್ಲ, ನಂಗೆ ಕೋಪ ಏನಿಲ್ಲ. ನೀವು ಒಳಗೆ ಬನ್ನಿ ಶ್ರೀ. ಏನು ತಗೋತೀರಾ? ಇವತ್ತೇನು ಸ್ಪೆಷಲು ಅದೇ ಕೊಡಿ. ಯಾಕೆ ಇಷ್ಟು ಲೇಟಾಗಿ ಬಂದಿದ್ದೀರಾ? ಕೆಲಸ ಇತ್ತು ಸಿಸ್ಟರ್. ಮತ್ತೆ ಅಣ್ಣನ ಬಗ್ಗೆ ನಿಮಗೆ ಗೊತ್ತುಂಟಲ್ಲ, ಕೆಲಸ ಅಂತ ಬಂದರೆ ಸಾಕು ಫುಲ್ ಸ್ಟ್ರಿಕ್ಟು. ಒಂಥರ IAS ಆಫೀಸರ್ ಇದ್ದಾಗೆ ಸ್ಟ್ರಿಕ್ಟು. ಹ್ಞೂ ಸಿಸ್ಟರ್. ಹಾಗೆ ಇರಬೇಕು, ಆದರೆ ಅದಕ್ಕಂತ ಹೊಟ್ಟೆಗೆ ಮೋಸ ಮಾಡ್ಕೋಬಾರ್ದು.
ಹೊದಿಕೆಯ ಒಳಗೆ ತೋಪು ಸಿಡಿದಂಗೆ ಎದೆಗಿಳಿದಳು ಸೀದಾ ಸೋನೆ ಮಳೆಯಂಗೆ ಅಯ್ಯಯ್ಯೋ ಕಣ್ಗೆ ಮಿಂಚೊಡೆದಂಗಾಗೋಯ್ತು ನಮ್ಮವ್ವ ಮೆಚ್ಚೋ ಸೊಸೆ ವೇಳೆ ಅನ್ಸೋಯ್ತು. ಅಣ್ಣ ಗಮನಿಸಿದ್ಯಾ ಏನ ಅತ್ತಿಗೆ ಸಿಕ್ಕಾಬಟ್ಟೆ ಸಾಫ್ಟ್ ಆಗವ್ರೆ. ಹೌದು ಕಲ. ಅಣ್ಣ ಅತ್ತಿಗೆ ನನ್ನ ನೋಡಿ ನಾಚ್ಕೋತಾ ಇದ್ದಾರ. ಪಕ್ಕಕಲ್ಲ ಗಮಣೆಗಲ್ಲಿ ನಂಗೆ ನೋಟದಟ್ಟು ಬಿದ್ದಿದೆ, ಎದೆ ಕುಲುಮೆ ಆಗೈತೆ, ಗಣದಾಗೆ ಮೀನು ಸಿಕ್ಕಿಕೊಂಡ ಹಾಗೆ ಹೃದಯ ಒದ್ದಾಡೈತೆ. ಗಿಲ್ಗೊಂಬೆ ಕುಣ್ಸಂಗೆ ಕುಣ್ಸಿದ್ಲು ನೋಡ್ದಾಗೆ. ಸ್ನೇಹ ಸಾನ ಯಾವಾಗ ಬರ್ತಾಳವ? ಕ್ಲಾಸ್ ಮುಗಿಸ್ಕೊಂಡು ಬರ್ತಾಳೆ ಅನ್ಸುತ್ತೆ. ಯಾಕೆ? ಏನಿಲ್ಲ, ನೀವು ಗೊಂಬೆ ಕೂರ್ಸಕ್ಕೆ ತಯಾರಿ ಮಾಡ್ಬೇಕಿತ್ತಲ್ಲ, ಅದಕ್ಕೆ ಕೇಳ್ದೆ. ಗೊಂಬೆನಾ? ಓ, ವರ್ಷ ದಸರಾ ಹಬ್ಬಕ್ಕೆ ಮನೇಲಿ ಗೊಂಬೆ ಕೂಡ್ಸೋದು ರೂಢಿ. ನನಗೂ ಶಾನೆ ಇಷ್ಟ ಮಿಸ್ಸು. ನಾನು ಬರ್ಬೋದಾ? ನೀವಾ? ನಿಮಗೆ ಬೇರೇನು ಕೆಲಸ ಇಲ್ವಾ? ಇದ್ದಿನ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಲೇಟಾಗಿ ಬಂದ್ವಲ್ಲ ಸಿಸ್ಟರ್, ನಾವೇ ಸಹಾಯ ಮಾಡ್ತೀವಿ. ಸರಿ, ಹಾಗಿದ್ರೆ ಅಕ್ಕ ಬರೋರ್ಗೂ ವೇಟ್ ಮಾಡೋದು ಬೇಡ, ನಾವೇ ಮಾಡೋಣ. ಸರಿ ಸರಿ ಹಂಗಾರೆ ಬನ್ನಿ. ಒಂದು ನಿಮಿಷ ಕೂತ್ಕೊಳ್ಳಿ, ಫಸ್ಟ್ ತಿಂಡಿ ತಿನ್ನಿ, ಆಮೇಲೆ ಮಾಡೋಣ. ಮದ್ದಾದೆ ಪಳಗಿಸೋ ಮುದ್ದಾದ ಮೋರೆಯ ಮಾನಿಯೇ ಸರದಾನಿಯೇ ಬೆತ್ತೋದೆ ನಿನ್ನಯ ಪ್ರೀತಿಯಲ್ಲಿ ಜೋಡಿಯೇ ತುಂಡ ಪೋರಿಯೇ ಹೃದಯದ ಬಡಿತವೇ ನಿಂತು ಹೋದ ಹಾಗೆ. ಇಷ್ಟು ಸಣ್ಣ ಊರಲ್ಲಿ ಇಷ್ಟು ದೊಡ್ಡ ಕಾಲೇಜಾ? ಪರವಾಗಿಲ್ಲ, ಇದೊಂದು ವಿಷಯದಲ್ಲಿ ಇವ್ರು ಮೆಚ್ಕೋಬೋದು. ಹೌದು, ಮುರಳಿ ಎಲ್ಲಿದೆ ಅಂತ ಹುಡ್ಕೋದು? ಲೆಕ್ಚರ್ ಸ್ಟಾಫ್ ರೂಮ್ ಎಲ್ಲಿದೆ? ನಮಸ್ಕಾರ. ನಮಸ್ಕಾರ. ನಾನು ಮುರಳಿ ತಂದೆ. ಓ, ನೀವೇನಾ? ನಿಮಗೆ ಒಂದು ವಾರದಿಂದ ಕಾಯ್ತಾ ಇದ್ದೆ. ಒಂದು ವಾರದಿಂದ? ಯಾಕೆ? ಎಷ್ಟು ಸರಿ ಹೇಳ್ ಕಳ್ಸೋದು? ಮಗನ್ ಬೆಳೆಸೋ ರೀತಿನಿಂದ್ರಿ ಇದು. ಯಾಕೆ ಸರ್, ಏನಾಯ್ತು? ಏನಾಯ್ತು? ಓದಿನ ಕಡೆ ಗಮನನೇ ಇಲ್ಲ, ಹುಡುಗಿರ ಶೋಕಿ ಜಾಸ್ತಿ ಆಯ್ತು. ಅದು ನಿಮಗೂ ಗೊತ್ತಾಗೋಯ್ತಾ? ಹಾಗಾದ್ರೆ ನಿಮ್ಗೆ ಮೊದಲೇ ಗೊತ್ತಿತ್ತಾ? ಅದು ಎಂತ ಪೇರೆಂಟ್ಸ್ ರೀ ನೀವು? ಮಗನ್ನ ಹದ್ದು ಬಸ್ತಲ್ಲಿ ಇಟ್ಕೋಬೇಕು. ಎಲ್ಲನೂ ಕಾಲೇಜಲ್ಲಿ ಕಳ್ಸಕ್ಕಾಗಲ್ಲ. ಅವನಿಗೆ ಎಲ್ಲಿದ್ದಾನೆ ಸರ್? ಅವ್ನು ಕಾಲೇಜಿಗೆ ಬಂದಿದ್ದಾನೋ ಇಲ್ಲೋ ಅನ್ನೋ ಡೌಟಲ್ಲೇ ನಾನು ಇಲ್ಲಿ ಬಂದಿರೋದು. ಬಂದಿದ್ದಾನೆ. ಕ್ಲಾಸ್ ಹೊರಗಡೆ ಮಂಡಿ ಊರು ಕೂತು ಅಂತ ಪನಿಷ್ಮೆಂಟ್ ಕೊಟ್ಟಿದ್ದೀನಿ. ಪನಿಷ್ಮೆಂಟಾ? ನೀವೇನು ಹೇಳ್ತಾ ಇದ್ದೀರಿ? ನಂಗೆ ಅರ್ಥ ಆಗ್ತಾ ಇಲ್ಲ. ಹೇಳಿದ ನೋಟ್ಸನ್ನ ಸರಿಯಾಗಿ ಬರ್ಕೊಂಬರ್ದಿಲ್ಲ ಅಂದ್ರೆ ಇನ್ನೇನ್ರಿ ಮಾಡೋದು? ನೋಟ್ಸಾ? ನೀವೇನು ಹೇಳ್ತಾ ಇದ್ದೀರಾ? ಸೆಕೆಂಡ್ PU D ಸೆಕ್ಷನ್ ಮುರಳಿ ಅವ್ರ ತಂದೆ ತಾನೇ ನೀವು? ಅಯ್ಯಯ್ಯೋ, ಇಲ್ಲ ಸರ್, ಲೆಕ್ಚರ್ ಮುರಳಿ ಅವರು ಇದಾರಲ್ಲ, ಅವ್ರ ತಂದೆ. ಓ ಸಾರಿ, ಯಾವುದೋ ಟೆನ್ಷನ್ ಅಲ್ಲಿ ನಿಮ್ಗೆ ಈ ರೀತಿ ಹೇಳ್ಬಿಟ್ಟೆ. ಸಾರಿ ಸರ್. ಆಯ್ತು, ಪರವಾಗಿಲ್ಲ. ಮುರಳಿ ಕಾಲೇಜಿಗೆ ಬಂದಿದ್ದಾನ? ಅವ್ರು ಇನ್ನೂ ಬಂದಿಲ್ಲ ಅನ್ಸುತ್ತೆ. ಅವ್ರ ಕ್ಲಾಸನ್ನ ನನಗೆ ತಗೊಳಕ್ ಹೇಳಿದ್ದಾರೆ. ಯಾವ್ದಕ್ಕೂ ಸ್ಟಾಫ್ ರೂಮ್ ನಾನು ಸರಿ ವಿಚಾರಿಸಿ. ಸ್ಟಾಫ್ ರೂಮ್ ಎಲ್ಲಿದೆ? ಸೀದಾ ಹೋಗಿ ಲೆಫ್ಟ್ ತಗೊಳ್ಳಿ. ಆಯ್ತು ಸರ್, ಥ್ಯಾಂಕ್ ಯು. ಸರ್ ಒಂದು ನಮಸ್ಕಾರ. ನಮಸ್ಕಾರ. ಇಲ್ಲಿ ಸ್ಟಾಫ್ ರೂಮ್ ಎಲ್ಲಿದೆ? ನೀವು? ನಾನು ಲೆಕ್ಚರ್ ಮುರಳಿ ಇದಾರಲ್ಲ, ಅವ್ರ ತಂದೆ. ನಮಸ್ಕಾರ ಸರ್. ಮುರಳಿ ಸರ್ ಕ್ಲಾಸಲ್ಲಿ ಬ್ಯುಸಿ ಆಗಿರ್ಬೇಕು. ಅಲ್ಲಲ್ಲ, ಹಾಸ್ಪಿಟ್ಲಿಗೆ ಹೋಗಿರ್ಬೇಕು. ಹಾಸ್ಪಿಟ್ಲ್ಗ? ಅವನಿಗೇನಾಯ್ತು? ಅಯ್ಯೋ, ಗಾಬರಿ ಆಗ್ಬೇಡಿ, ಮುರಳಿ ಸರ್ಗೆ ಏನೂ ಆಗಿಲ್ಲ. ಸ್ಟೂಡೆಂಟ್ಗೆ ಪೆಟ್ಟಾಗೋಗಿತ್ತು, ಅದಕ್ಕೆಯ ಮುರಳಿ ಸಾರು ಆಸ್ಪತ್ರೆಗೆ ಕರ್ಕೊಂಡು ಹೋಗವ್ರೆ. ಹೌದಾ? ಹ್ಞೂ ಸರ್. ರಾಜಪ್ಪ, ಬಂದೆ ಬರ್ತೀನಿ ಸರ್. ಯಾಕ ಇವನು ನಿಜ ಹೇಳ್ತಾ ಇದ್ದಾನೆ ಅಂತ ಅನಿಸ್ತಾ ಇಲ್ವಲ್ಲ?
ಎಲ್ಲ ರೆಡಿ ಮಾಡಿಬಿಟ್ಟಿದ್ರಲ್ಲ ಸಿಸ್ಟರ್, ಇನ್ನೇನು ರೆಡಿ ಮಾಡಕ್ಕೈತೆ? ಇದು ಮಾಡೋ ತುಂಬ ಸುಲಭ. ಗೊಂಬೆಗಳನ್ನ ಸರಿಯಾಗಿ ಜೋಡಿಸೋದೇ ದೊಡ್ಡ ಕೆಲಸ. ಎಂತ ಗೊಂಬೆ ಜೋಡಿಸುದು ದೊಡ್ಡ ಕೆಲಸನ? ಅದ್ರಲ್ಲೆಂತುಂಟು, ಸುಲಭ ಅದು. ಕೇಳೋದಕ್ಕೆ ನೋಡೋದಕ್ಕಷ್ಟೇ ಸುಲಭ. ಆದ್ರೆ ಬೊಂಬೆ ಜೋಡಿಸೋದು ಒಂಥರ ರಂಗೋಲಿ ಹಾಕೋ ಥರ ಅಥವಾ ಚಿತ್ರ ಬಿಡಿಸೋ ಥರನೇ. ರಂಗೋಲಿಗೂ ಇದಕ್ಕೆ ಏನು ಸಂಬಂಧ? ನೀವು ಹಳೆ ದೇವಸ್ಥಾನಕ್ಕೆಲ್ಲ ಹೋದಾಗ ಗೋಪುರದಲ್ಲಿ ದೇವ್ರ ವಿಗ್ರಹಗಳು ಶಿಲ್ಪಗಳನ್ನೆಲ್ಲ ನೋಡಿದಿರ ಅಲ್ವಾ? ಈಗ ಇದನ್ನು ಗೋಪುರ ಅಂತಾನೆ ಅನ್ಕೊಳ್ಳಿ. ದೊಡ್ಡ ಗೊಂಬೆಗಳನ್ನೆಲ್ಲ ಕೆಳಗಿಟ್ಟು ಚಿಕ್ಕ ಗೊಂಬೆಗಳನ್ನ ಮಾತ್ರ ಮೇಲಿಟ್ರೆ ಅಥವಾ ಬಣ್ಣಗಳನ್ನೆಲ್ಲ ಸರಿಯಾಗಿ ನೋಡದೆ ಎಲ್ಲಂದ್ರಲ್ಲಿಟ್ರೆ ಚೆನ್ನಾಗಿ ಕಾಣಲ್ಲ. ಮತ್ತೆ ಅದಕ್ಕೂ ಮೀರಿ ಪ್ರತಿ ಗೊಂಬೆ ಹಿಂದೆ ಒಂದು ಕತೆ ಇರುತ್ತೆ. ಇದನ್ನು ನೋಡೋಕ್ ಬರೋರ್ ಮನಸ್ಸಲ್ಲಿ ಆ ಕತೆ ಮೂಡೋ ಹಾಗೆ ಜೋಡಿಸ್ಬೇಕು. ಅಬ್ಬಾ, ಇದರಿಂದ ಈಟೊಂದು ಕತೆ ಐತೆ ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು. ಅದು ಮಾತ್ರ ಅಲ್ಲ, ಮನುಷ್ಯರಿಗೆಲ್ಲ ಸಿಕ್ಕಿರೋಂಥ ದೊಡ್ಡ ವರ ಯಾವ್ದು ಗೊತ್ತಾ? ಕತೆಗಳನ್ನ ಹಂಚ್ಕೊಳ್ಳೋದು. ಒಬ್ರು ಮನಸ್ಸಲ್ಲಿರೋದನ್ನ ಇನ್ನೊಬ್ರಿಗೆ ಹೇಳ್ಕೊಳ್ಳೋ ಸೌಕರ್ಯ ಇರೋದು ನಮ್ಗಳಿಗೆ ಮಾತ್ರ. ಅದಕ್ಕೆ ರಾಮಾಯಣ ಮಹಾಭಾರತ ಎಲ್ಲ ಇನ್ನೂ ಈ ನೆಲದಲ್ಲಿ ಗಟ್ಟಿಯಾಗಿ ಉಳಿದಿದೆ. ಅದನ್ನು ಈ ಗೊಂಬೆಗಳ ಮೂಲಕ ಹೇಳೋದು ವಾಡಿಕೆ. ಅಬ್ಬಾ ಸಿಸ್ಟರ್, ನಾನು ಸುಮ್ಕೆ ಮನೇಲಿದ್ದವರು ಟೈಮ್ ಪಾಸ್ ಆಗಲಿ ಅಂತ ಈ ಥರ ಎಲ್ಲ ಮಾಡ್ತಾರಂತ ಅನ್ಕೊಂಡಿದ್ದೆ. ನೀವು ನನ್ನ ಕಣ್ಣು ತೆರೆಸ್ಬಿಟ್ರಿ ಸಿಸ್ಟರ್. ಈಗ ನಮ್ಮ ಮುಂಗುಸು ಅಣ್ಣ ಮತ್ತು ಅತ್ತಿಗೆ ಇಬ್ಬರೇ ಇರಲಿ, ಅವರಿಗೆ ಸ್ವಲ್ಪ ಪ್ರೈವಸಿ ಸಿಗಲಿ, ನಾವು ಹೊರಗೆ ಹೋಗುವ. ಅಣ್ಣ, ಗೊಬ್ಬರ ಥರ ಕೆಲಸ ಐತಲ್ಲ, ಅದು ಗೂಳಿಗೆ ಹೇಳಿದ್ಯಾ? ಗೊಬ್ಬರನ? ಅದೇಣ ಗೊಬ್ಬರ ತರೋದಿದೆ ಅಂತ ಸಾಹೇಬ್ರು ಹೇಳಿದ್ರಲ್ಲ, ಅದು. ಹೌದಲ್ಲ, ಮರ್ತೋಗ್ಬಿಡ್ತು. ಅನ್ಕೊಂಡೆ ನೀನ್ ಮರೆತು ಬಿಡ್ತಿ ಅಂತ ನಂಗೆ ಗೊತ್ತುಂಟು. ಗಡಿಬಿಡಿ ಮಾಡಬೇಡ, ನಾನು ಮತ್ತೆ ಮುಂಗಿಸಿ ಹೋಗಿ ಕೆಲಸ ಮಾಡ್ಕೊಂಡು ಬರ್ತೇನೆ. ನೀನು ಅಕ್ಕನಿಗೆ ಸಹಾಯ ಮಾಡು. ಸಿಸ್ಟರ್, ನಾವು ಬರ್ತೀವಿ. ಸರಿ ಸಿದೆ, ಬರ್ಲಾ? ಅದೇನೋ ಗೊತ್ತಿಲ್ಲ ಶ್ರೀ, ಚಿಕ್ಕ ವಯಸ್ಸಿಂದ ನಂಗೆ ದಸರಾ ಹಬ್ಬ ಅಂದ್ರೆ ಒಂಥರ ಖುಷಿ. ನಂಗೂ. ಹೌದಾ? ನಾನು ಎಕ್ಸಾಮ್ ಟೈಮಲ್ಲಿ ಬೇರೆ ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ. ಎಕ್ಸಾಮ್ ಮುಗ್ದು ದಸರಾ ರಜಾ ಕೊಡ್ತಿದ್ರಲ್ಲ, ಆಗ ಮನೇಲಿ ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬಕ್ಕೆ ತಯಾರಿ ಮಾಡ್ತಿದ್ವಿ. ನಂಗೆ ಗೊತ್ತಿರೋ ಪ್ರಕಾರ ಯಾವ ಹಬ್ಬನೂ ಏನು ವಿಶೇಷ ಇದ್ರಾಗೆ? ನೀವು ನಂಗೆ ಫ್ರೆಂಡ್ ಆಗೋಕ್ಕೂ ಮೊದಲು ನಾನು ಎಲ್ಲ ಇದ್ರ ಹತ್ರನೇ ಹೇಳ್ಕೊತಿದ್ದೆ. ಯಾಕೆ ಮಿಸ್ಸು, ಏನಾಯ್ತು? ಏನಿಲ್ಲ, ನಾನು ನಿಮಗೆ ಕುಡಿಯೋಕ್ಕೆ ನೀರು ತೊಗೊಂಡ್ಬರ್ತೀನಿ. ಯಾಕೆ ಈಗ ಆಡ್ತಿದ್ದೀನಿ? ಆ ಕನಸು ಯಾಕೋ ಪದೇ ಪದೇ ನೆನಪಾಗ್ತಿದೆಯಲ್ಲ. ಇದ್ರಲ್ಲಿ ಶ್ರೀ ಅವ್ರದ್ದೇನು ತಪ್ಪಿಲ್ಲ, ನಾನೇ.
ಪೂರ್ವಿ ಪೂರ್ವಿ ಈ ಕಲರ್ ನಿನ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ, ಇದನ್ನೇ ತಗೋ. ಗ್ರೀನ್ ಮಾಮ್ ನೋ ಚೆನ್ನಾಗಿಲ್ಲ. ಹಾಂ, ಅದು ನಮ್ಮ ಬಸ್ಸಿಗೆ ಸಂದಾಕಿರ್ತೈತೆ. ಕೊಡಿಲ್ಲ ಸರಳ ನೋಡಮ್ಮ. ಪೂರ್ವಿ ನಿನಗೆ ಇಲ್ಲಿದೆ ನೋಡು, ಈ ಸೀರೆ ಸಂದಾಕಿರ್ತೈತೆ. ಅತ್ತೆ ನನಗೆ ಈ ಸಾರಿ ತುಂಬ ಇಷ್ಟ ಆಯಿತು, ವೆರಿ ನೈಸ್. ಇದನ್ನೇ ನಾನು ಹೇಳಿದಿದ್ರೆ ಕೂಗಾಡಿರೋಳು. ಬಂಗಾರಮ್ಮ ಹೇಳಿದ್ದಕ್ಕೆ ನೈಸ್ ಅತ್ತೆ ಅಂತಿದ್ದಾಳೆ. ಬಸ್ಸು, ನಿಂಗೂ ಯಾವ್ದಾನ ಒಪ್ಪಿಗೆ ಆದ್ರೆ ನೋಡವಾ? ಇಲ್ಲ ಅವ್ವ, ಪೂರ್ವಿ ತಗೊಳ್ಳಿ, ನಾನು ಆಮೇಲೆ ನೋಡ್ತೀನಿ. ಪೂರ್ವಿ, ನಿನ್ ಸೀರೆನ ಉಟ್ಕೊಂಡು ನೋಡ್ಬೇಕು ಅಂದ್ರೂ ನೋಡ್ಬೋದು ಕಣವ. ಅತ್ತೆ ನೀವು ಕೊಟ್ಟಿದ್ದ ಸೀರೆ ಓಕೆ, ಇದನ್ನ ಬಿಟ್ಟು ಬೇರೆ ಯಾವುದಾದ್ರೂ ಇದೆಯಾ ಅಂತ ನೋಡ್ತೀನಿ. ಅಕ್ಕ, ಸಾಹೇಬ್ರು ಕರೀತವ್ರೆ. ಅಪ್ಪಯ್ಯನ ಏನಂತೆ? ಇಲ್ಲೇ ಇರಿ ಅಂದ್ರೆ ಸೀರೆ ನೋಡೋದೆಲ್ಲ ನಂಗೆ ಆಗಕ್ಕಿಲ್ಲ ಅಂತ ಹೊಂಟ್ರು. ಈಗ ಏನಂತೆ? ನಾನು ಹೋಗಿ ಕೇಳ್ಕೊಂಬರ್ತೀನಿ ರವ. ಗುಲಾಬಿ ಬಣ್ಣದ ಯಾವ್ದಾನ ಆಯ್ತಾ? ಸಾಕಾಗಿದೆ ಮಿಸ್. ಅಕ್ಕ ಬಂದ್ರೆ ಆಶ್ಚರ್ಯ ಪಡ್ತಾಳೆ. ಸಾಮಾನ್ಯವಾಗಿ ಇದೆಲ್ಲ ಅವಳೇ ಮಾಡೋದು. ಪಾಪ ಸಾನೆ ಕೆಲಸ ಮಾಡ್ತಾರೆ ಅನಿಸ್ತೈತೆ. ಅವ್ರ ಬದಲು ನಾನು ಸಹಾಯ ಮಾಡ್ತೀವಿ. ಪಾಪ ಅವ್ರಿಗೆ ಬಿಡು ಸಿಗ್ಲಿ ಹೊಸಿ. ಯಾಕೆ ಮಿಸ್ಸು ಹಂಗೆ ನೋಡ್ತಿದ್ದೀರಾ? ಅಕ್ಕಂಗೆ ಬಿಡು ಸಿಗ್ಲಿ ಅಂತ ನಾನು ಯಾವಾಗಲೂ ಯೋಚನೆ ಮಾಡ್ತಾನೆ ಇರ್ತೀನಿ. ಅದಕ್ಕೆ ನನ್ನ ಕೈಲಾದಾಗೆಲ್ಲ ಅವಳಿಗೆ ಸಹಾಯ ಮಾಡ್ತೀನಿ. ನೀವು ಅದೇ ಹೇಳಿದ್ರಲ್ಲ, ಒಬ್ರು ಕೆಲಸನ ಇನ್ನೊಬ್ರು ಗುರ್ತಿಸೋವಾಗ ಏನೋ ಒಂಥರ ಖುಷಿ ಆಗುತ್ತೆ. ಚಿಕ್ಕ ವಯಸ್ಸಿಂದ ಅಕ್ಕ ತುಂಬ ಕಷ್ಟಪಟ್ಟಿದ್ದಾಳೆ ಶ್ರೀ. ಯಾರ ಹತ್ರ ಎಷ್ಟು ಬೇಕೋ ಅಷ್ಟೇ ಮಾತಾಡೋದು. ಅವ್ವನ ಮಾತನ್ನ ಯಾವತ್ತೂ ಮೀರಿಲ್ಲ. ನಮ್ಮ ಮೂವರಲ್ಲಿ ದಿ ಬೆಸ್ಟ್ ಅಂದರೆ ಅಕ್ಕನೇ. ಹಂಗೇನಿಲ್ಲ, ನೀವು ಬೆಸ್ಟಯ್ಯ. ಅಂದ್ರೆ ನನ್ನ ಪ್ರಕಾರ ನಾ ಹೇಳೋದು ಸ್ವಲ್ಪ ಕೇಳಿಸ್ಕೊಳ್ಳಿ. ನಾನು ಸ್ಥಾನ ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ. ಅದೇ ವಿಷಯ ನಿಮ್ಮ ಮನೆಗೆ ಬಂದು ಮಾತಾಡೋದ್ರಲ್ಲಿದ್ದೆ. ಏನಾಯ್ತು ಮಿಸ್ಸು? ಏನಿಲ್ಲ. ಇಲ್ಲ, ತಟ್ಟಂತ ನೀವು ಮುಗ್ದಾಗಿದ್ದ ನಗು ಮಾಯ ಆಗೋಯ್ತು. ಏನೋ ನೆನ್ಸ್ಕೊಂಡು ಸಪ್ಪಗೋದ್ರಿ. ಏನು ಹೇಳಿ ಮಿಸ್ಸು? ಕಾಲೇಜ್ನಾಗೆ ನಾನು ನಿಮ್ಮ ತಾವು ಮಾತಾಡಕ್ಕೆ ಬಂದಿದ್ದು ಗೆಪ್ತಿಗೆ ಬಂತಾ? ಓ ಗೊತ್ತಾಯ್ತು ಬಿಡಿ, ಆ ಪೋಸ್ಟರ್ ಮ್ಯಾಟ್ರ್ ತಾನೆ. ಏನೇ ಮಾಡಿದ್ರು ಆ ಕಹಿ ನಿಮ್ಮ ಮನ್ಸಿನಾಗ ಅಂಟ್ಕೊಂಡ್ಬಿಡೈತಲ್ವರ? ಓ ಅದಲ್ಲ ಶ್ರೀ, ಮತ್ತೆ ಆ ಮುರಳಿ ಮೇಸ್ಟ್ರು ಇದ್ದಾರಲ್ಲ, ಹಾಂ ಹೌದು. ಇಲ್ಲ ಬಿಡಿ, ಏನಿಲ್ಲ ಶ್ರೀ. ಏನಾಯ್ತಂತ ಹೇಳಿ ಮಿಸ್ಸು? ಮೇಷ್ಟ್ರು ಏನು ಮಾಡ್ದ? ಏನ ತಕ್ರಲ್ಲ? ಆ ಮೇಷ್ಟ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಶ್ರೀ? ಇದ್ಯಾಕೆ ಹಿಂಗೆ ಕೇಳ್ತಾವಳೆ? ಅಪ್ಪಿ ತಪ್ಪಿ ಬಡ್ಡಿ ಮಗ ಪ್ರೀತಿಸ್ತೀನಿ ಅಂತ ಹೇಳ್ಬಿಟ್ನ ಹಿಂಗೆ? ಅಭಿಪ್ರಾಯ ಅಂದರೆ ಅವ್ರ ಬಗ್ಗೆ ನನಗೂ ಸಂದಾಗ ಗೊತ್ತಿಲ್ಲ ಮಿಸ್ಸು. ಆದರೆ ಏನೇನೋ ಮನ್ಸಿನಾಗೆ ಮಡಿಕೊಂಡು ಓಡಾಡ್ತಾರಂಗೆ ಕಾಣ್ತಾರೆ. ಅವತ್ತು ಬಾವಿಗೂ ಬಿದ್ದಿದ್ರಲ್ಲ, ಒಂಥರ ನಿಗೂಢ ಆ ಸ್ವಾಮಿ. ನಿಜಾನೇ. ನಾನು ಅವ್ರು ಹೀಗೆ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಏನು ಮಾಡ್ದ? ಅಲ್ಲ, ಏನು ಮಾಡ್ದ ಅಂತ ಕೇಳಿದೆ. ಮೆಸ್ಸಿಗೆ ಬಂದು ಭೇಟಿ ಆಗಕ್ಕೆ ಬನ್ನಿ, ಮಾತಾಡಬೇಕು ಅಂತ ಲೆಟ್ರ್ ಕೊಟ್ಟು ಹೋದ್ರು.
ಲೆಟ್ರ್ ಕೊಟ್ಟನ ಅವನು ಅವನ್ನ ಮತ್ತೆ ಸುಮ್ಕೆ ಬಿಡಕ್ಕಿಲ್ಲ